ಸಾರಿಗೆ ನೌಕರರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಹಲ್ಲೆ ಮಾಡಿರುವಂಥ ಪ್ರಕರಣ ಬರ್ತಾ ಇದೆ. ಸಾರಿಗೆ ನೌಕರರಿಗೆ ಮೇಲಾಧಿಕಾರಿಗಳು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಚಂದ್ರಶೇಖರ್ ಎಂಬ ಚಾಲಕನ ತಂದೆ ಮರಣ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಗೈರಾಗಿದ್ದು ನಿರ್ವಾಹಕ ಚಂದ್ರಶೇಖರ್. ಗೈರಾದ ಹಿನ್ನೆಲೆಯಲ್ಲಿ ನಿರ್ವಾಹಕನಿಗೆ ಘಟಕ ವ್ಯವಸ್ಥಾಪಕನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ನಿರ್ವಾಹಕನ ಮೊಬೈಲ್ ಕಿತ್ತು ಹಲ್ಲೆ ಮಾಡಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇದೆಲ್ಲಿ ಚಾಮರಾಜನಗರ ಘಟಕ ವ್ಯವಸ್ಥಾಪಕ ಕುಮಾರ್ ನಾಯಕ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇರೋದು. ನಿತ್ಯ 400 ಕಿಲೋಮೀಟರ್ ಸಂಚರಿಸಲೇಬೇಕು, ಇಲ್ಲವಾದಲ್ಲಿ ಸ್ಯಾಲರಿ ಕಡಿತ. ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥ ಕುಮಾರ್ ನಾಯಕ್ನ ಧಮ್ಕಿ ವಿಡಿಯೋ ಈಗ ಸಿಕ್ಕಾಪಟ್ಟೆ ವಿಡಿಯೋ ಅಲ್ಲಿದೆ, ಓಡಾಡ್ತಾ ಇದೆ. ಈಗ ನೋಡಿ ಯಾವ ಮನಸ್ಥಿತಿಯಲ್ಲಿರಬೇಕು ಅಂತ. ತಂದೆ ಮರಣ ಹೊಂದಿದ್ರು ಕೂಡ ಈ ರೀತಿಯಾಗಿ ಹಲ್ಲೆ ಮಾಡೋದಾ? ಯಾಕೆ ಸರ್ ಡ್ಯೂಟಿ ಅಕ್ಸೆಪ್ಟ್ ಕೊಡಂಗಿಲ್ಲ. ವಿಡಿಯೋ ಮಾಡ್ಬೇಡ ಬಿಡ, ಲೀವ್ ಲೆಟರ್ ಬರ್ಕೊಬಿಡೋದು. ಏನು ನೆಕ್ಸ್ಟ್ ಸ್ಯಾಂಕ್ಷನ್ ಮಾಡಿ ಆಯ್ತದೆ ಡ್ಯೂಟಿ ಅಣ್ಣ. ನೋಡಪ್ಪ ಏನು ಬಂದಂಗೆ ಆ ಥರ ಮಾತಾಡ್ತಾನೆ. ಇವೆಲ್ಲ ಮಾಡಂಗಿಲ್ಲ ವಿಡಿಯೋ ತಿರ್ಪ ಬಿಡ. ನನ್ನ ಸಹೋದ್ಯೋಗಿ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಡ್ಯೂಟಿಗಳನ್ನು ಕೊಡುವಂಥ ವಿಚಾರದಲ್ಲಿ ಬೆಂಗಳೂರಿನಲ್ಲೂ ಕೂಡ ಕೇಳಿದ್ದೀವಿ, ಹಲವು ಡಿಪೋಗಳಲ್ಲೂ ಕೂಡ ಕೇಳಿದ್ದೀವಿ. ಅವರು ಒಂದು ದಿನ ಏನಾದರೂ ಹೆಚ್ಚು ಕಡಿಮೆ ಆಗಿ ಬರದೇ ಇದ್ದರೆ ಅದಕ್ಕೂ ಕೂಡ ಡ್ಯೂಟಿಯನ್ನು ಕೊಡೋದಿಲ್ಲ. ಅದೊಂದು ರೀತಿ ಪನಿಷ್ಮೆಂಟ್ ರೀತಿಯಲ್ಲಿ ಇರ್ತಾರೆ. ಅವ್ರು ಡ್ಯೂಟಿ ಮಾಡಿದ್ರಷ್ಟೇ ಅವರಿಗೆ ಪೇಮೆಂಟ್ ಅನ್ನೋ ರೀತಿಯಲ್ಲಿ ಸಿಸ್ಟಮ್ ಇದೆ ಅವರಲ್ಲಿ. ಸೊ ಹಾಗಿದ್ದಾಗ ಇಲ್ಲಿ ಪರಿಸ್ಥಿತಿ ಏನಾಗಿದ್ದು, ಯಾಕೆ ವಿಡಿಯೋ ಮಾಡುವಂಥ ಪರಿಸ್ಥಿತಿಗೆ ಬಂದು ಒದಗಿತ್ತು ಅಂತ? ಖಂಡಿತವಾಗಿಯೂ ಅರವಿಂದ್, ಚಾಮರಾಜನಗರ ಶಾರೀರಿಕ ಘಟಕದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಚಂದ್ರಶೇಖರ್ ಎಂಬ ಚಾಲಕ ತಂದೆಯ ನಿಧನದಂತ ಹಿನ್ನೆಲೆಯಲ್ಲಿ ರಜೆಯನ್ನ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ರಜೆ ಹಾಕಿದಂತ ಒಂದು ಚಂದ್ರಶೇಖರ್ ಅವರನ್ನ ಮೇಲಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ನಾಯಕ್ ಅವರನ್ನು ಕ್ಲಾಸ್ ಅನ್ನ ತಗೊಳ್ತಾರೆ. ಆ ವೇಳೆ ಪ್ರತಿನಿತ್ಯ ಕೂಡ 400 ಕಿಲೋಮೀಟರ್ ಅನ್ನ ಓಡಿಸಲೇಬೇಕು ಅಂತ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಚಂದ್ರಶೇಖರ್ ಅವರು ವಿಡಿಯೋನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ವೇಳೆ ಅವರು ಕೂಡ ಒಂದು ಮೊಬೈಲ್ ಅನ್ನ ಕಸ್ಕೊಂಡು ಅವರ ಮೇಲೆ ಒಂದು 400 ಕಿಲೋಮೀಟರ್ ಓಡಿಸಿದ್ರಷ್ಟೇ ಡ್ಯೂಟಿ ಕೊಡ್ತೀನಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಡ್ಯೂಟಿ ಕೊಡಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ವೇಳೆ ಇಬ್ರು ಕೂಡ ಮಾತಿನ ಚಕಮಕಿ ನಡೆದಿದೆ. ಆ ವೇಳೆ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ. ಆ ವೇಳೆ ಕೂಡ 400 ಕಿಲೋಮೀಟರ್ ಓಡಿಸಲೇಬೇಕು ಅಂತ ಕಡಾಖಂಡಿತವಾಗಿ ಅಧಿಕಾರಿ ಹೇಳಿರ್ತಕ್ಕಂಥದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.